ಅವತ್ತಿನಿಂದ ಇವತ್ತಿನವರೆಗೂ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದೀರಿ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹಕಾರವನ್ನು ಕೊಡಿರಿ ಅಂತ ಹೇಳ್ತಾ, ಮುಂಬರುವ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಎಲ್ಲ ವೀಕ್ಷಕ ಬಂಧುಗಳು ತಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಕಾರ ಪ್ರೋತ್ಸಾಹ, ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿಕೊಡಿ. ಪ್ರಿಯ ವೀಕ್ಷಕ ಬಂಧುಗಳೇ, ಹಳೆಯ ದೇವಸ್ಥಾನ ಇದು ತಾವು ವೀಕ್ಷಣೆ ಮಾಡ್ತಾ ಇರ್ಬೋದು. ನೋಡಿ, ಕರಿಯಾಲಕಟ್ಟಿಯ ಹಳೆಯ ವಿಸ್ತೀರ್ಣ ಈ ಥರ ಇದೆ. 30-40 ಸೈಜ್ನಲ್ಲಿ ಇವಾಗ ಜೀರ್ಣೋದ್ಧಾರವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕಮಿಟಿಯವರು ಎಲ್ಲ ಸರ್ವ ಸದಸ್ಯರು ಇಲ್ಲೇ ಇದ್ದಾರೆ. हरः ओं श्वेताते सबले सुप्रवचे याचकर्ता भगवन्निन्द्र सर्वते ಮಾಜಿ ಶಾಸಕರಾದ ಮುಕುಂದಪ್ಪ ಬಳ್ಳಾರಿ, ಪಂಚಾಯತಿಗಳ ಉಪಾಧ್ಯಕ್ಷರಾದ ಶ್ರೀ ಪ್ರಸಾದ್ ಪಾಟೀಲ್, ಹಾಗೆ ಕಾಂಗ್ರೆಸ್ ನಿಮ್ಮ ಮುಂದಿನ ಎಲ್ಲ ಸರ್ವ ಸದಸ್ಯರ ಪ್ಲಾನ್ ಇನ್ನು ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ದಯವಿಟ್ಟು ನಮ್ಮ HRS ಟಿವಿಯ ಒಂದು ವೀಕ್ಷಕ ಬಂಧುಗಳಿಗೆ ದಯವಿಟ್ಟು ತಿಳಿಸಿಕೊಡಿ ವೀಕ್ಷಕ. ಧನ್ಯವಾದಗಳು. ಏನು ನಾವು ಈಗ ಸುಮಾರು ಒಂದು 150-200 ವರ್ಷದ್ದು ಹಳೆಯ ಒಂದು ಶಿವಾರ್ಕಟ್ಟೆ ಇದು ಪುರಾತನ ಶಿವಾರ್ಕಟ್ಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊಟ್ಟೆಮೊದಲು ದೊಡ್ಡ ಗ್ರಾಮ, ಒಂದು 18,000-20,000 ಜನಸಂಖ್ಯೆ ಉಳ್ಳಂಥ ಒಂದು ದೊಡ್ಡ ಗ್ರಾಮ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 175% ಮೈಲಾರಲಿಂಗೇಶ್ವರ ಭಕ್ತರು ಇಲ್ಲಿ ಇದ್ದಾರೆ. ಆದ ಕಾರಣ ಏನಿದು 150-200 ವರ್ಷದ ಹಳೆಯ ಒಂದು ಶಿವಾರ ಇರೋದ್ರಿಂದ ಇದು ಸ್ವಲ್ಪ ಶಿಥಿಲಗೊಂಡಿತ್ತು. ಅದಕ್ಕೆ ಎಲ್ಲರ ಒಂದು ಊರಿನ ಪ್ರಮುಖ ಹಿರಿಯರ ಅಥವಾ ಎಲ್ಲರ ಒಂದು ಅಭಿಪ್ರಾಯ ಏನಾಗಿತ್ತು ಅಂದ್ರೆ ಇದನ್ನೇನು ಮಾಡಿ ಜೀರ್ಣೋದ್ಧಾರ ಮಾಡ್ಬೇಕನ್ನೋದು. ಆ ನಿಟ್ಟಿನಾಗ ನಮ್ಮೆಲ್ಲ ಒಂದು ಮೊಟ್ಟೆಮೊದಲಿನ ಸಮಸ್ತ ನಾಗರಿಕರು ಒಂದು ಸಲ ನಾವು ಮೀಟಿಂಗ್ ಕರ್ಕೊಂಡ್ವಿ. ಮೀಟಿಂಗ್ ಕರೆದಾಗ ನಮ್ಮೆಲ್ಲ ಒಂದು ಸದಸ್ಯರುಗಳ ಅಭಿಪ್ರಾಯ ಏನು ಮಾಡಿ ಇದನ್ನು ಶಿವಾರಕಟ್ಟೆನ ಜೀರ್ಣೋದ್ಧಾರ ಮಾಡಿ ಹೊಸದನ್ನ ಮಾಡಬೇಕು. ಆವಾಗ ನಮ್ಮ ಒಂದು ಕೆಲಸ ಪೂರ್ಣಗೊಂಡಾಗ ಒಂದು ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಬರ್ತೈತೆ ಅಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ನಾವೆಲ್ಲ ಒಂದು ಮೊಟ್ಟೆಮೊದಲಿಗೆ ಇಡೀ ಊರಿಗೆ ಡಂಗ ಹೊಡಿಸಿ ಒಂದು ಕಮಿಟಿ ರಚನೆ ಮಾಡ್ಬೇಕಂತ ರಚನೆ ಮಾಡಿದ್ವಿ. ಆವಾಗ ನಮ್ಮ ಕಮಿಟಿಯ ಅಧ್ಯಕ್ಷರಾಗಿ ಮರ್ತನಪ್ಪ ಬ್ಯಾಟಪ್ಪನವರು, ಉಪಾಧ್ಯಕ್ಷರಾಗಿ ಉಮೇಶ್ ಸವಣೂರವರು, ಹಾಗೆ ಕಾರ್ಯದರ್ಶಿಗಳಾಗಿ ಚಂದ್ರು ಗೌರಾಪುರ ಹಾಗೂ ಎಲ್ಲ ಒಂದು ಉಳಿದವರು ಏನಾದರೂ ಸದಸ್ಯರುಗಳು ಒಂದು ಹೆಚ್ಚು ಕಮ್ಮಿ ಒಂದು 15 ಜನ, ರಾಮಣ್ಣ ಉಚ್ಚಾರದಿಂದ ಹಿಡಿದು ಪರಶುರಾಮ ಒಮ್ಮಡಿಯಿಂದ ಹಿಡಿದು ಅನೇಕ ಪರಮೇಶಪ್ಪ ದೇವರಹಳ್ಳಿ ಹಿಡಿದು ಎಲ್ಲ ಒಂದು ಮುಖಂಡರುಗಳು ಸೇರಿ ಒಂದು ಕಮಿಟಿ ರಚನೆ ಮಾಡ್ಕೊಂಡ್ವಿ. ಆ ರಚನೆ ಮಾಡಿದಾಗ ಮುಂದೆ ಏನು ಮಾಡೋದು ಅಂತಂದ್ರೆ ನಾವು ಹೋದಾಗ ಸಚಿವರ ಹತ್ರ, ಶಾಸಕರ ಹತ್ರ ಹೋದ್ವಿ ನಾವು. ಅವಾಗ ಆಯ್ತಪ್ಪ, ನೀವೆಲ್ಲ ಒಕ್ಕೂರಿಂದ ಮೊಟ್ಟೆಯಿಂದ ಎಲ್ಲ ನೀವು ಲೀಡರ್ಸ್ ಬಂದಿರಿ, ಕಮಿಟಿಗೆ ಬಂದಿರಿ, ನಾವು ನಿಮ್ಗೆ ನೀವೇನು ಕೇಳ್ತೀರಿ ಅದಕ್ಕೆ ನಾವು ಬರ್ತದೇವೆ ಅಂತ ಹೇಳಿದಾಗ ನಮಗೆ ಒಂದು 30-35 ಲಕ್ಷ ರೂಪಾಯಿ ಖರ್ಚು ಐತಿ. ಯಾಕಂದ್ರೆ 30-40 ಸೈಜ್ ಅದು ಗುಡಿ. ಅದು ಕಲ್ಲಿನ ಗುಡಿ ಒಂದು 21 ಫೂಟ್ ಹೈಟ್, ಹಾಗಾಗಿ 13 ಸೈಜ್ನಾಗ 21 ಫೂಟ್ ಹೈಟ್ ಆಗತ್ತೆ. ಅದಕ್ಕೆ ಆ ಖರ್ಚು ಹೆಚ್ಚು ಕಮ್ಮಿ ಅಂದಾಜು ಒಂದು ನಮ್ಮ ಎಸ್ಟಿಮೇಟ್ 35 ಲಕ್ಷ ರೂಪಾಯಿ ಇತ್ತು.
ಅವಾಗ ಶಾಸಕರ ಹತ್ರ ಹೋಗಿ ನಾವು ಇದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ. ಅವರ ಒಂದು 15 ಲಕ್ಷ ರೂಪಾಯಿನ ಅನುದಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ ನಮಗೆ. ಮುಂದಿನ ದಿನಗಳಲ್ಲಿ ಇಡೀ ಊರಿನ ಒಂದು ಸಮಸ್ತ ನಾಗರಿಕರ ಹತ್ರ ಹೋಗಿ ನಾವು ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಯಿಂದ ಎಷ್ಟಾಗದಷ್ಟು ಅವರಿಂದ ಹಣವನ್ನು ದೇಣಿಗೆಯಾಗಿ ಪಡೆದು ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕರಿಯಲಕಟ್ಟಿ ಕಟ್ಟಡವನ್ನು ಸಂಪೂರ್ಣವಾಗಿ ರಚನೆ ಮಾಡಿ ಆ ಮುಂದಿನ ದಿನಗಳಲ್ಲಿ ಈ ಕರಿಯಲಕಟ್ಟಿಯಿಂದ ಪ್ರತಿ ತಿಂಗಳು ಪ್ರತಿ ಹುಣ್ಣಿಮೆಗೆ ಅನ್ನ ಸಂತರ್ಪಣೆ ಮಾಡೋದಾಗಲಿ ಅಥವಾ ಈ ಒಂದು ಕರಿಯಲಕಟ್ಟಿಯಿಂದ ಸಾಮೂಹಿಕ ಮದುವೆಗಳನ್ನು ಮಾಡೋದಾಗಲಿ ಅನೇಕ ಏನು ಒಂದು ಪಾರಂಪರಿಕ ಕಾರ್ಯಕ್ರಮಗಳು ಏನು ಬರ್ತಾವೋ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಈ ನಮ್ಮ ಕಮಿಟಿಯವರು ಮುಂದೆ ಸದಾಕಾಲ ಜನಸೇವೆಗೆ ಸದಾ ಸಿದ್ಧರಿರ್ತಾರೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಒಂದು ಎರಡು ಅನಿಸಿಕೆಗಳನ್ನು ಹೇಳ್ತಾ ಇದ್ವಿ. ನಿರ್ಮಾಣಕ್ಕೆ ನಮ್ಮ ಶ್ರೀ ಐಕಾನ್ ಶಿಲ್ಪಕಲಾ ಕಜ್ರಿ ಅವರಿಗೆ ತಿಳಿಸಿದಾಗ ನಾವು ಇವರಿಗೆ ತಿಳಿಪಡಿಸಿದ ಎಸ್ಟಿಮೇಷನ್ ಏನಂದರೆ ಮೊಟ್ಟ ಮೊದಲೇ ಇವರ ವಿಸ್ತೀರ್ಣ ಬಂದು 30-40 ಅಂದರೆ ಸಂಪೂರ್ಣ ಹೊರ ಆಯ ಬಂದು 30-40ರಲ್ಲಿ ಈ ಸಂಪೂರ್ಣ ಆಯದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಶಿಬಾರ ಮಂಟಪವನ್ನು 13x13 ಅಂದು ನಿರ್ಮಿಸಲು ಎಲ್ಲ ಹಿರಿಯರು ಮತ್ತು ಗುರು ಹಿರಿಯರು ಮತ್ತು ಶ್ರೀ ಮೈಲಾರಲಿಂಗೇಶ್ವರ ಧರ್ಮಾಧಿಕಾರಿಗಳಾದ ವೆಂಕಪ್ಪಯ್ಯ ಒಡೆಯರ್ ಸಮ್ಮುಖದಲ್ಲಿ ಒಪ್ಪಿಕೊಂಡಿರುತ್ತಾರೆ. ಹಾಗಾಗಿ ಇದರ ಒಟ್ಟು ಪ್ರಾಜೆಕ್ಟ್ ಬಂದು ಕೆಳಗಡೆ ಬಾಟಮಲ್ಲಿ 13x13 ಮತ್ತು ಬಾಟಮಿಂದ ಟಾಪ್ವರೆಗೂ 21 ಅಡಿ ವಿಸ್ತೀರ್ಣದಲ್ಲಿ ಈ ಶ್ರೀ ಮೈಲಾರಲಿಂಗೇಶ್ವರ ಮಂಟಪವನ್ನು ನಿರ್ಮಾಣ ಮಾಡ್ತಿದ್ದು, ಸಂಪೂರ್ಣ ಮಂಟಪವು ಹೊಯ್ಸಳ ಮತ್ತು ಕದಂಬರ ಶೈಲಿಯಲ್ಲಿ ಮಂಟಪವು ನಿರ್ಮಾಣವಾಗುತ್ತೆ. ಮತ್ತು ಒಳಗಡೆ ಬರುವಂತಹ ಶಿಬಾರವು ಪುರಾತನ ಶೈಲಿಯಲ್ಲಿ ಯಾವ ರೀತಿ ಇರುತ್ತದೆ ಅದಕ್ಕೆ ಹೊಸ ರೀತಿಯಾದ ಆಡಂಬರದ ಶಿಲಾ ಕೆತ್ತನೆಯಿಂದ ಶ್ರೀ ಶಿಬಾರವನ್ನು ನಿರ್ಮಾಣ ಮಾಡಲಾಗುವುದು. ಒಟ್ಟು ಇದರ ಎಸ್ಟಿಮೇಷನ್ ಅಮೌಂಟ್ ವಿಚಾರಕ್ಕೆ ಬಂದರೆ ಟೋಟಲ್ 30-40 ಲಕ್ಷ ಆಗುವ ಸಾಧ್ಯತೆ ಇದೆ. ಓಕೆ, ಈ ಎಲ್ಲ ಮಾಹಿತಿಯನ್ನ ಎಲ್ಲ HRS ಚಾನಲ್ನ ವೀಕ್ಷಕ ಬಂಧುಗಳಿಗೆ ನಮ್ಮ ಶಿಲ್ಪ ಕಲೆಗಳು ತಿಳಿಸಿಕೊಟ್ಟಿದ್ದಾರೆ. ತಾವು ಸ್ವತಃ ನಮ್ಮ ಬ್ಯಾಡಗಿ ತಾಲೂಕಿನ ಕಜ್ರಿ ಗ್ರಾಮದವರು. ಇವರು ಎಷ್ಟೋ ಒಂದು ವೈಶಿಷ್ಟ್ಯತೆಯನ್ನ ಬೇರೆ ಕಡೆಗೆಲ್ಲ ಕೆಲಸ ಮಾಡಿದ್ದಾರೆ. ಬಹಳ ಅತ್ಯದ್ಭುತವಾದಂಥ ಶಿಲ್ಪಗಳನ್ನ ಕೆತ್ತಿದ್ದಾರೆ. ಅವ್ರು ಹೇಳಿದ್ರು ಇದಕ್ಕೆ ಒಂದು 30-40 ಲಕ್ಷ ಖರ್ಚಾಗುತ್ತೆ. ನಾವು ಹೊಸ ರೀತಿಯಲ್ಲಿ ಇದು ಒಂದು ಈ ಪ್ರಮಾಣದ ಒಂದು ಶಿಬಾರವನ್ನು ಮಾಡ್ತೀವಿ. ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ನಾವು ಎದುರಿಸ್ತೀವಿ. ಇದು 30-40 ಸೈಜ್ನಲ್ಲಿ ಆಗ್ತಾ ಇರ್ತಕ್ಕಂಥ ಕರಿಯಾಲದ ಕಟ್ಟಿ, ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರ್ತಕ್ಕಂಥ ಕರಿಯಾಲದ ಕಟ್ಟಿ ಇದು ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇದು ಎಲ್ಲ ಭಕ್ತ ಜನಸಮೂಹಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಎನ್ನುವಂತಹ ಮಾಹಿತಿಯನ್ನ ಕಜ್ರಿಯ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬಂದಂತ ನಮ್ಮ ಮಂಜುನಾಥ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರಿಯ ವೀಕ್ಷಕ ಬಂಧುಗಳೇ, ಗಂಡು ಮೆಟ್ಟಿದ ನಾಡು ಮೋಟೆಬೆನ್ನೂರು ಇವತ್ತಿನ ದಿವಸ ಎಲ್ಲ ಸರ್ವ ಸಂಘಗಳ ನಮ್ಮ ಶಾಸಕರು, ಸಮಸ್ತ ಗಣ್ಯಮಾನ್ಯರು ಎಲ್ಲರೂ ಸೇರಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಈ ಒಂದು ಕಟ್ಟಡ ಕೆಲಸದಲ್ಲಿ ಭಾಗವಹಿಸಿ ಶ್ರದ್ಧೆ ನಿಷ್ಠೆ ತಮ್ಮ ತನು ಮನ ಧನ ಸಹಾಯ ಮಾಡಿ ದೇವರ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಎಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ತಂದು ಕೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ನಾವು ಮಾಡ್ತಾ ಇದೀವಿ. ಎಲ್ಲ ಭಕ್ತರೇ, ಎಲ್ಲ ಆತ್ಮೀಯ ಸಹೋದರರು, ಮಾಧ್ಯಮದ ಮಿತ್ರರು, ಈಗಾಗಲೇ ನಮಗೂ ಕೂಡ 2-3 ಕಡೆ ಕಾರ್ಯಕ್ರಮಗಳು ಒತ್ತಡ ಮೈಲಾರಲಿಂಗಪ್ಪನ ಭಕ್ತರು ತಾವು ಹೆಚ್ಚಿಗೆ ಮೊಟ್ಟೆಬೆನ್ನೂರು ಗ್ರಾಮದಲ್ಲಿದ್ದಾರೆ. ಆ ತಮ್ಮ ಬಹುದಿನದ ಅಪೇಕ್ಷೆಯಂತೆ ಈ ಕಟ್ಟಬೇಕು ಅಂತಕ್ಕಂಥ ನಮ್ಮ ಮತ್ತೊಂಡಪ್ಪ ಬ್ಯಾಟಪ್ನವರಾಗಲಿ, ನಮ್ಮ ರಾಮಣ್ಣ ಕುಟ್ಟಿಯರಾಗಲಿ, ಉಮೇಶಪ್ಪ ಸವಣೂರಾಗಲಿ, ಮತ್ತು ನಮ್ಮ ಸಕ್ಕಿರಣ್ಣ ರಾಜು ವಕೀಲರು ಮತ್ತು ಅನೇಕ ಭಕ್ತರು ಮಂಜಣ್ಣವರಾಗಲಿ ಎಲ್ಲರೂ ಕೂಡ ಬಂದು ಈ ಕರಿಯಾಲಕಟ್ಟಿಯನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನ ನಮ್ಮ ಮುಂದಿಗೆ ಚರ್ಚೆ ಮಾಡಿದಾಗ ಆಯ್ತು ನಾವು ಏನಾದ್ರು ಜಲಪಿ ಸಂಸ್ಥೆ ಬಸವರಾಜ ಶಿವಣ್ಣವರು ಹಾಗೂ ಪಂಚಗಾಂತಿಗಳ ಉಪಾಧ್ಯಕ್ಷರಾದ ಎಸ್.ಆರ್. ಪಾಟೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಳಪ್ಪ ಚೂರಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೌರ್ಣಮ ನಾಯಕ್ ಅವರಿಗೆ ಸಂಘದ ಎಲ್ಲ ಶಾಸಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಎಲ್ಲರೂ ಹಾಗೆ ಮಾಜಿ ಮುಖಾಂತರ ಕ್ಷಣ ಅಂತ ಹೇಳಬಹುದು.
ಯಾಕಂದ್ರೆ ನಮ್ಮ ಕಡೆಗೆ ಬಿಟ್ಟು ಆಗಿರ್ತಂತ ಎಲ್ಲ ನಾಯಕರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಹಾಗೂ ಮಠದ ಸಕಲ ಸಂಪತ್ತರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ತುಂಬ ಒಂದು ಎಲ್ಲ ನಾಯಕರಿಗೂ ನಮ್ಮ ಕಡೆಗೆ ಮತ್ತು ಬಂದಂತ ನಾಯಕರಿಗೆ ತುಂಬ ಕಮಿಟಿ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದೆ.